ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆಯ್ಕೆ ಕೊಡಬೇಕಾ? ನಾವು ಇವತ್ತು ಬಂದಿದ್ದೇವೆ ಬೆಂಗಳೂರಿನ ಮಹಾ ಅಂಚೆ ಕಚೇರಿಗೆ. ಇಲ್ಲಿನ ನಮ್ಮ ಗೆಳತಿಯರ ಜೊತೆ ಒಂದಷ್ಟು ಕ್ವಿಜ್ ಕಾರ್ಯಕ್ರಮ ನಡೆಸೋಣ ಅಂತ ನಮ್ಮ ಆಸೆ. ನಮ್ಮ ತಂಡಗಳ ಪರಿಚಯ ಮಾಡಿಕೊಂಡು ಕ್ವಿಝನ್ನು ಶುರು ಮಾಡೋಣ. ಮೊದಲ ತಂಡ, ದಯವಿಟ್ಟು ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ಪ್ರವೀಣಾ ಭಾಗವತ್. ನಾನು ಅಂಚೆ ಸಹಾಯಕಿಯಾಗಿ ಪೋಸ್ಟ್ ಮಾಸ್ಟರ್ ಜನರಲ್ ಕಚೇರಿಯಲ್ಲಿ ದಕ್ಷಿಣ ಕರ್ನಾಟಕ ವಲಯ ಕೆಲಸ ಮಾಡ್ತಾಯಿದ್ದೀನಿ. ಸ್ವಾಗತ ತಮಗೆ. ತಮ್ಮ ಸಹ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು GR ಬಾಲಾಜಿ, ಸಹಾಯಕ ಅಂಚೆ ಅಧೀಕ್ಷಕನಾಗಿ ಪೋಸ್ಟ್ ಮಾಸ್ಟರ್ ಜನರಲ್ ಕಚೇರಿ ದಕ್ಷಿಣ ಕರ್ನಾಟಕ ವಲಯ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಸಂತೋಷ. ತಂಡ 1 ಸ್ವಾಗತ ತಮಗೆ. ತಂಡ 2 ಪರಿಚಯ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ HR, ಜನರಲ್ ಪೋಸ್ಟ್ ಆಫೀಸಿನಲ್ಲಿ ಪೋಸ್ಟ್ಮನ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಸಂತೋಷಪ್ಪ. ತಮ್ಮ ಸಹ ಸ್ಪರ್ಧಿ. ಪ್ರಸ್ತುತ ನನ್ನ ಪುನೀತ್ ಅಂತ ನನ್ನ ಹೆಸರು. ಪ್ರಸ್ತುತ ಪೋಸ್ಟ್ಮ್ಯಾನ್ ಆಗಿ GPOದಲ್ಲಿ ಕೆಲಸ ಮಾಡ್ತೀನಿ. ಆಗಲಿಪ್ಪ. ತಂಡ 2ಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ತಂಡ 3 ತಮ್ಮ ಪರಿಚಯ. ನನ್ನ ಹೆಸರು ಹರ್ಷಿತಾ YS. ನಾನು ಕಳೆದ 1.5 ವರ್ಷದಿಂದ ಪ್ರಧಾನ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸ್ವಾಗತ ಅಮ್ಮ ತಮಗೆ. ತಮ್ಮ ಸಹ ಸ್ಪರ್ಧಿ. ನನ್ನ ಹೆಸರು ನಾಗರತ್ನ. ನಾನು GPOದಲ್ಲಿ MTS ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತುಂಬ ಸಂತೋಷ. 3ನೇ ತಂಡಕ್ಕೂ ಸಹ ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ. 3 ತಂಡಗಳು ಸಿದ್ಧವಾಗಿದ್ದೀರಿ ಅನ್ನೋದಾದರೆ ಕ್ವಿಜ್ ಆರಂಭಿಸಬಹುದು. ನಿಯಮಗಳು ಬಹಳ ಸರಳ. ಪ್ರಶ್ನೆ ಪರದೆಯ ಮೇಲೆ ಬರುತ್ತೆ, ಆಯ್ಕೆಗಳೂ ಬರುತ್ತೆ. ಸರಿಯಾದ ಉತ್ತರ ಕೊಡಿ. ಕೊಟ್ಟರೆ 1 ಸರಿ ಉತ್ತರಕ್ಕೆ 2 ಪುಸ್ತಕ, ಒಬ್ಬೊಬ್ಬರಿಗೆ ಒಂದೊಂದು ಪುಸ್ತಕದ ಹಾಗೆ ಬಹುಮಾನವನ್ನು ಕೊಡ್ತೇವೆ. ತಾವು ಉತ್ತರ ಕೊಡಲಿಲ್ಲ ಅಂದರೆ ಆ ಪ್ರಶ್ನೆಯನ್ನು 2ನೇ ತಂಡಕ್ಕೆ ವರ್ಗಾಯಿಸ್ತೇವೆ, ಆದರೆ 3ನೇ ತಂಡಕ್ಕೆ ವರ್ಗಾಯಿಸೋಲ್ಲ. ಅರ್ಥವಾಯ್ತಲ್ವಾ? ಶುರು ಮಾಡಬಹುದಲ್ವಾ? ತಂಡ 1 ತಮ್ಮ ಪ್ರಶ್ನೆ ಈಗ ಬಂತು ಪರದೆ ಮೇಲೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಪರೂಪದ ಥೋರಿಯಂ ಪತ್ತೆಯಾಗಿದೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಈಗ ಬಂತು. ಬಳ್ಳಾರಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ತಂಡ 2 ಉತ್ತರ ಕನ್ನಡ ಜಿಲ್ಲೆ. ಬಳ್ಳಾರಿ ಉತ್ತರ ಕನ್ನಡ ಜಿಲ್ಲೆ. 2 ಉತ್ತರಗಳು ನಮ್ಮಲ್ಲಿ ಉಂಟು. ಯಾವ ಉತ್ತರ ಸರಿ ಈಗ ನೋಡೋಣ. ಸರಿಯಾದ ಉತ್ತರ ಚಾಮರಾಜನಗರ ಆಗಿತ್ತು. ಚಾಮರಾಜನಗರದ ಗುಂಡ್ಲುಪೇಟೆಯ ಕೊತನೂರು ಅನ್ನೋ ಒಂದು ತಾಲೂಕು ಪ್ರದೇಶ ಇದೆ. ಅಲ್ಲಿ ಸುಮಾರು 750 ಎಕರೆ ಪ್ರದೇಶದಲ್ಲಿ ಥೋರಿಯಂ ನಿಕ್ಷೇಪ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆ 750 ಎಕರೆ ಪ್ರದೇಶದಲ್ಲಿ 20 ಎಕರೆ ಪ್ರದೇಶ ಇದನ್ನು ಕೋರ್ ಝೋನ್ ಅಂತ ಕರೀತಾರೆ. ಅಂದರೆ ಈ ಥೋರಿಯಂ ಧಾತು ಏನಿದೆ ಇದು ಅತ್ಯಂತ ಸಾಂದ್ರೀಕೃತ ಸ್ಥಿತಿಯಲ್ಲಿ ಇರುವ ಪ್ರದೇಶ. ಎಷ್ಟು ಅಂದರೆ 20 ಎಕರೆ ಅಂತ ಹೇಳ್ತಾ ಇದ್ದಾರೆ ತಜ್ಞರು. ನಮಗೆಲ್ಲ ಗೊತ್ತಿರೋ ಹಾಗೆ ಥೋರಿಯಂ ವಿದ್ಯುತ್ ಉತ್ಪಾದನೆಗೆ ತೀರಾ ಅಗತ್ಯವಾಗಿ ಇರುವಂಥ ಧಾತು. ಈಗ ಮುಂದಿನ ಪ್ರಶ್ನೆ 2ನೇ ತಂಡಕ್ಕೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಈಗ ಬಂತು. ಚಾಮರಾಜೇಂದ್ರ ವಾಟರ್ ವರ್ಕ್ಸ್ ಎಲ್ಲಿಂದ ನೀರನ್ನು ತಂದು ಬೆಂಗಳೂರಿಗೆ ಪೂರೈಸಿತು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಈಗ ಬಂತು. ಕಾವೇರಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ತಂಡ 3 ಜೋರಾಗಿ ಹೇಳಿ. ಸ್ಯಾಂಕಿ ಟ್ಯಾಂಕ್ ಅಂತ ಹೇಳ್ತಾರೆ. ಉತ್ತರವನ್ನು ನೋಡೋಣ. ಹೆಸರುಘಟ್ಟದ ಕೆರೆಯಿಂದ ನೀರನ್ನು ತರ್ತಾರೆ. 1894ರಲ್ಲಿ
ಅರ್ಕಾವತಿ ನದಿಗೆ ಒಂದು ಅಣೆಕಟ್ಟೆಯನ್ನು ಕಟ್ಟಿ ಈ ಹೆಸರುಘಟ್ಟ ಕೆರೆ ಅನ್ನೋದನ್ನು ನಿರ್ಮಿಸ್ತಾರೆ. ಇದು ಕೃತಕ ಕೆರೆ, ನೈಜವಾದ ಕೆರೆ ಅಲ್ಲ. ಇದನ್ನು 94ರಲ್ಲಿ ಕಟ್ಟಿದ್ರೆ 96ರಲ್ಲಿ ಅಲ್ಲಿರ್ತಕ್ಕಂಥ ನೀರನ್ನು ಬೆಂಗಳೂರಿಗೆ ಪೂರೈಸಬೇಕು ಅಂತ ಒಂದು ಯೋಜನೆ ಹಾಕೋತಾರೆ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ನಗರಗಳೆಲ್ಲ ನದಿ ತೀರದಲ್ಲೇ ಬೆಳೆಯುತ್ತೆ, ನಮಗೆ ಗೊತ್ತಿರುವಂಥ ವಿಚಾರ. ಬೆಂಗಳೂರಲ್ಲಿ ವೃಷಭಾವತಿ ಅಂತ ಒಂದು ನದಿ ಅಂತ ಹೇಳೋಕ್ಕಾಗಲ್ಲ, ಒಂದು ಚಿಕ್ಕ ತೊರೆ ಅಥವಾ ಹೊಳೆ ರೂಪದಲ್ಲಿ ಇತ್ತು. ಅದು ಸಾಕಾಗ್ತಿರಲಿಲ್ಲ. ಹಾಗಾಗಿ ಬೆಂಗಳೂರಿನ ಅಷ್ಟೂ ಜನ ಕೆರೆ ನೀರನ್ನು ಇಲ್ಲಾಂದರೆ ಬಾವಿ ನೀರನ್ನು ಬಳಸ್ತಾಯಿದ್ರು. ಮನೆಗಳಲ್ಲಿ ಬಾವಿ ಇರ್ತಾಯಿತ್ತು ಅಂದಿನ ದಿನಗಳಲ್ಲಿ. ಆದರೂ ಬರಗಾಲ ಹೆಚ್ಚಾದಾಗ, ಕುಡಿಯೋಕ್ಕೆ ನೀರು ಇಲ್ಲದೇ ಇದ್ದಾಗ ಸರ್ ಕೆ ಶೇಷಾದ್ರಿ ಅಯ್ಯರವರು ಹೆಸರುಘಟ್ಟದಿಂದ ನೀರನ್ನು ತರ್ತಾರಂತೆ. ಕೊಳವೆಗಳ ಮೂಲಕ ತಂದು ಅದನ್ನು ಸ್ಯಾಂಕಿ ಟ್ಯಾಂಕಲ್ಲಿ ಸಂಗ್ರಹ ಮಾಡಿ ತಾತ್ಕಾಲಿಕವಾಗಿ ಅಲ್ಲಿಂದ ಬೆಂಗಳೂರಿನ ಬೇರೆ ಬೇರೆ ಬಡಾವಣೆಗಳಿಗೆ ನೀರನ್ನು ಪೂರೈಸ್ತಾ ಇದ್ದರು ಅನ್ನೋ ವಿಚಾರ ನಮಗೆ ಗೊತ್ತಾಗುತ್ತೆ ಇತಿಹಾಸದಿಂದ. ಈಗ ಮುಂದಿನ ತಂಡಕ್ಕೆ ಪ್ರಶ್ನೆ. ಸಿದ್ಧವಾಗಿದ್ದೀರಿ ಅಲ್ವಾ? ಬಂತು ಈಗ ಪ್ರಶ್ನೆ. ಬಾದಾಮಿಯ ಮೊದಲ ಗುಹೆಯಲ್ಲಿರುವ ನಟರಾಜ ಮೂರ್ತಿಯ 18 ಕೈಗಳು ಗಣಿತಾತ್ಮಕವಾಗಿ ಎಷ್ಟು ನೃತ್ಯ ಭಂಗಿಗಳನ್ನು ಸೂಚಿಸುತ್ತೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ಆಪ್ಷನ್ 4 108, 108 ಅಂತ ಹೇಳ್ತಾ ಇದ್ದಾರೆ. ಹೌದಾ? ತಂಡ ಒಂದು 3 ಅಂತ ಹೇಳ್ತಾ ಇದ್ದಾರೆ, 36 ಅಂತ ಹೇಳಿ ಉತ್ತರವನ್ನು ನೋಡೋಣ. 81, 9 ಇಂಟು 9, 81 ಭಂಗಿಗಳು ಬರುತ್ತೆ. ಏನು ಹೀಗಂದರೆ ಅದನ್ನು ತಿಳ್ಕೋಬೇಕು. ಮೊದಲ ಗುಹೆಯಲ್ಲಿ ನಟರಾಜನ ಒಂದು ಅದ್ಭುತ ಮೂರ್ತಿ ಇದೆ. ಈ ಕಡೆ 9 ಕೈಗಳು, ಈ ಕಡೆ 9 ಕೈಗಳು. ಭರತನಾಟ್ಯದಲ್ಲಿ ಈ 9, 9 ಗುಣಿಸಿದ್ರೆ 81 ಏನು ಬರುತ್ತೆ, ಹಾಗೆ ಈ ಕಡೆ ಒಂದು ಕೈಯನ್ನು, ಈ ಕಡೆ ಒಂದು ಕೈಯನ್ನು ಮಾತ್ರ ಪರಿಗಣಿಸಿದ್ರೆ ಅದೊಂದು ನೃತ್ಯ ಭಂಗಿ ಅಂತ ಆಗುತ್ತೆ. ಈ ರೀತಿ 81 ನೃತ್ಯ ಭಂಗಿಗಳನ್ನು ರೂಪಿಸಿದ್ದಾರಂತೆ ಆ ಒಂದು ಶಿಲೆಯಲ್ಲಿ. ಇದರ ವಿಶೇಷ ಏನಪ್ಪ ಅಂತ ಹೇಳ್ತಂದರೆ, ಇದರಲ್ಲಿ ಶಿಲ್ಪಕಲೆ, ನೃತ್ಯಕಲೆ, ಗಣಿತ ಈ ಮೂರೂ ಸೇರಿಕೊಂಡಿರುವಂಥ ಒಂದು ಅಪರೂಪವಾದ ವಿಗ್ರಹ ಇದು. ಬಾದಾಮಿಯಲ್ಲಿ ಇವತ್ತಿಗೂ ಇದೆ, ನಾವು ಹೋಗಿ ನೋಡಬಹುದು. ಈಗ ತಂಡ ಒಂದು ಸಿದ್ಧವಾಗಿದ್ದರೆ ನೇರವಾಗಿ ತಮಗೆ ಪ್ರಶ್ನೆಯನ್ನು ಕೇಳ್ತೇವೆ. ತಮ್ಮ ಪ್ರಶ್ನೆ ಈಗ ಬಂತು. ಚೀನಾದ ದುಜಿಯಾಂಗ್ಯಾನ್ ನೀರಾವರಿ ವ್ಯವಸ್ಥೆ, ಇದರ ವಿಶೇಷತೆ ಏನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಆಪ್ಷನ್ 1. ಆಯ್ಕೆ 1, ದೊಡ್ಡ ಅಣೆಕಟ್ಟಿಲ್ಲದೆ ನೀರಿನ ಹರಿವನ್ನು ಹಂಚೋದು ಅಂತ ಹೇಳ್ತಾ ಇದ್ದಾರೆ. ಸರಿಯಾ? ನೋಡೋಣ. ದೊಡ್ಡ ಅಣೆಕಟ್ಟಿಲ್ಲದೆ ನೀರಿನ ಹರಿವನ್ನು ಹಂಚುವ ವ್ಯವಸ್ಥೆ ಉತ್ತರ ಸರಿಯಾಗಿದೆ. 2 ಪುಸ್ತಕ ಕೊಡ್ತಾ ಇದ್ದೇವೆ ತಮಗೆ. 3 ತಲೆಮಾರು ತಸು ಶಾಮರಾಯರು ಬರೆದಂಥ ಬಹಳ ಅಪರೂಪದ ಕಥೆ ಇದು. ಒಂದು ರೀತಿಯ ಜೀವನ ಚರಿತ್ರೆ ಅಂತ ಹೇಳ್ಬೋದು. ಕನ್ನಡದಲ್ಲೇ ಅಪರೂಪದ ಕೃತಿ ಇದು. ಇದರ ಜೊತೆಗೆ ಶಿವಕುಮಾರ ಮಾವಲಿ ಬರೆದಂಥ ಸುಪಾರಿ ಕೊಲೆ ಅನ್ನೋ ಒಂದು ಪತ್ತೇದಾರಿ ನಾಟಕದ ಪುಸ್ತಕ, 2 ಪುಸ್ತಕವನ್ನು ಕೊಟ್ಟಿದ್ದೇನೆ. ತಂಡ 1 ತಮಗೆ. ಇಲ್ಲಿ ಸಾಮಾನ್ಯವಾಗಿ ಕೃಷಿಯನ್ನು ಮಾಡಬೇಕು ಅಂದರೆ ಅಣೆಕಟ್ಟನ್ನು ಕಟ್ಟಿ ನೀರನ್ನು ನಿಲ್ಲಿಸ್ತೇವೆ, ನಾವು ಆ ನೀರನ್ನು ಬಳಸ್ತೇವೆ. ಆದರೆ ಕ್ರಿಸ್ತಪೂರ್ವ 3ನೇ ಶತಮಾನದಷ್ಟು ಹಿಂದೆಯೇ ಚೀನಿಯರು ಒಂದು ವಿಶೇಷವಾದ ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತಂದಿದ್ದರಂತೆ. ಏನಂತ ಹೇಳ್ತಂದರೆ, ಆ ನದಿಯ ನೀರನ್ನು ನಿಲ್ಲಿಸಬಾರ್ದು, ಆದರೆ ಅದರಿಂದ ಸಣ್ಣ ಕಾಲುವೆಗಳನ್ನೆಲ್ಲ ಮಾಡಿ, ಈ ಕಡೆ ಒಂದು 50-60, ಈ ಕಡೆ ಒಂದು 50-60 ಕಾಲುವೆಗಳನ್ನು ಮಾಡಿ, ಆ ದೊಡ್ಡ ಕಾಲುವೆಗಳನ್ನು ಮತ್ತೆ ಸಣ್ಣ ಕಾಲುವೆಗಳಾಗಿ ಹೀಗೆ ವಿಭಜನೆ ಮಾಡ್ತಾ ಆ ನೀರೆಲ್ಲ ಹರಿದು ಹೋಗೋ ಹಾಗೆ. ದೊಡ್ಡ ಅಣೆಕಟ್ಟು ಕಟ್ಟಲಿಲ್ಲ, ಪ್ರವಾಹದ್ದು ಬರೋಲ್ಲ, ಸಮಸ್ಯೆ ಇಲ್ಲ, ಎಷ್ಟು ಬೇಕೋ ಅಷ್ಟು ನೀರು ಸಿಗ್ತಾ ಇತ್ತಂತೆ. ಈ ರೀತಿಯಾದ ಅಪರೂಪದ ಒಂದು ಜಲ ವಿತರಣಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರಂತೆ ಚೀನೀಯರು
ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲೇ ಇದನ್ನು ದುಜಿಯಾಂಗ್ಯಾನ್ ನೀರಾವರಿ ವ್ಯವಸ್ಥೆ ಅಂತ ಕರೀತಾ ಇದ್ರಂತೆ. ತಂಡ 2 ಸಿದ್ಧವಾಗಿದ್ದೀರಾ? ಬಂತು ನೋಡಿ ಪ್ರಶ್ನೆ. ಎಲ್ಲೋರಾದ ಕೈಲಾಸ ದೇವಾಲಯದ ನಿರ್ಮಾಣ ಕ್ರಮದ ವಿಶೇಷತೆ ಏನು ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಮೇಲಿನಿಂದ ಕೆಳಕ್ಕೆ ಕೊರೆಯಲಾಗಿದೆ. ಉತ್ತರವನ್ನು ನೋಡೋಣ. ಮೇಲಿನಿಂದ ಕೆಳಕ್ಕೆ ಕೊರೆಯಲಾಗಿದೆ ಅನ್ನೋದು ಸರಿಯಾದ ಉತ್ತರ. ತಮಗೆ 2 ಪುಸ್ತಕ ಕೊಡ್ತಾ ಇದ್ದೇನೆ. ಮತ್ತೆ ಊರ್ಮಿಳೆ ಅನ್ನೋ ಪುಸ್ತಕ ಅನಿಲ್ ಕುಮಾರ್ ಹೊಸೂರು ಬರೆದಿರೋಂಥದ್ದು, ಸಮರ್ಪಣೆ GK ಐತಾಳ್ ಬರೆದಂಥ ಕಾದಂಬರಿ. 2 ಪುಸ್ತಕವನ್ನು ಕೊಟ್ಟಿದ್ದೇನೆ ತಂಡ 2ಕ್ಕೆ. ಮೇಲಿನಿಂದ ಕೆಳಕ್ಕೆ ಕೊರೆದುಕೊಂಡು ಬಂದರಂತೆ. ಬಹಳ ವಿಶೇಷವಾದ ರಚನೆ, ಜಗತ್ತಿನಲ್ಲೇ ಅಪರೂಪವಾದ ರಚನೆ. ಯಾಕಪ್ಪ ಹೀಗೆ ಮಾಡಿದ್ರು? ಮನೆಯನ್ನು ಕಟ್ಟಬೇಕಂದ್ರೆ ಮೊದಲು ಪಾಯ ತೆಗೆದು ಆಮೇಲೆ ನಾವೆಲ್ಲ ಕಟ್ಕೊಂಡು ಹೋಗ್ತೇವಲ್ವ. ಇಲ್ಲಿ ಹಾಗಲ್ಲ, ಇಲ್ಲಿ ತುದಿಯಿಂದ ಕಟ್ಕೊಂಡು ಬಂದಿದ್ದಾರೆ, ಕೆಳಗಡೆಗೆ ಕೆತ್ಕೊಂಡು ಬಂದಿದ್ದಾರೆ. ಯಾಕೆ ಅಂತ ಕೇಳ್ತಂದರೆ, ಇದನ್ನು ಕೆತ್ತಿದವರು ರಾಷ್ಟ್ರಕೂಟರ ಕೃಷ್ಣ ಅಂತ ಒಬ್ಬ ಅರಸ. ಕೃಷ್ಣನ ತಾಯಿಗೆ ಹುಷಾರಿರಲ್ಲ. ಆದರೆ ಈ ಕೈಲಾಸನಾಥ ಯಾರಿದ್ದಾನೆ, ಈಶ್ವರ ಯಾರಿದ್ದಾನೆ, ಆತನಿಗೆ ಅರ್ಪಿಸಿರುವ ದೇವಸ್ಥಾನವನ್ನು ನೋಡಬೇಕು, ನೋಡಿ ಸಾಯಬೇಕು ಅಂತ ಒಂದು ಆಸೆ ಅಂತೆ. ಹಾಗಾಗಿ ಆ ಮಗನಲ್ಲಿ ಹೇಳ್ತಾಳೆ, ಮಗನೇ, ಶಕ್ತಿ ಇಲ್ಲ ನನಗೆ ದೇವಸ್ಥಾನದವರೆಗೂ ನಡ್ಕೊಂಬರೋದಕ್ಕೆ, ಕೊನೆ ಪಕ್ಷ ಆ ದೇವಸ್ಥಾನದ ಶಿಖರ ಏನಿದೆ ಅದರ ದರ್ಶನವನ್ನಾದರೂ ಮಾಡಿಸು ನನಗೆ. ಆ ಶಿಖರಕ್ಕೆ ನಮಸ್ಕಾರ ಮಾಡಿ ನಾನು ಜೀವವನ್ನು ಬಿಡ್ತೇನೆ ಅಂತ ಹೇಳ್ತಾರೆ. ಈ ಒಂದು ನಂಬಿಕೆ ಉಂಟು. ನಾವೆಲ್ಲರೂ ದೂರದಿಂದ ಆ ದೇವಸ್ಥಾನವನ್ನು ನೋಡ್ತು ಅಂದರೆ ಆ ಶಿಖರವನ್ನು ನೋಡಿ ಅದಕ್ಕೆ ನಮಸ್ಕಾರ ಮಾಡ್ತೇವೆ. ಶಿಖರಕ್ಕೆ ನಮಸ್ಕಾರ ಮಾಡಿದ್ರೆ ಆ ಭಗವಂತನಿಗೆ ಮಾಡಿದ ಹಾಗೆ ಅಂತ ನಮ್ಮ ನಂಬಿಕೆ. ಆಗ ಕೃಷ್ಣ ಶಿಲ್ಪಿಗಳ ಜೊತೆ ಚರ್ಚೆ ಮಾಡಿದಾಗ, ಇಡೀ ದೇವಸ್ಥಾನ ಕೆತ್ತಬೇಕು ಅಂದರೆ ಅದೆಷ್ಟು ವರ್ಷಗಳು ಬೇಕಾಗುತ್ತೆ, ನನ್ನ ತಾಯಿ ಸಾವಿನ ಅಂಚಿನಲ್ಲಿದ್ದಾಳೆ, ಆಕೆ ಶಿಖರವನ್ನು ನೋಡಬೇಕಂತೆ, ಏನು ಮಾಡೋದು ಅಂದಾಗ ಶಿಲ್ಪಿ ಹೇಳ್ತಾನೆ, ಮೊದಲು ಶಿಖರವನ್ನೇ ಕೆತ್ತಿ ಬಿಡ್ತೇನೆ ನಾನು. ಶಿಖರವನ್ನು ಕೆತ್ತಿ ಅಲ್ಲಿಂದ ನಿಧಾನಕ್ಕೆ ಕೆಳಗೆ ಇಳಿತಾ ಇಡೀ ದೇವಾಲಯವನ್ನು ರೂಪಿಸ್ತೇನೆ, ಇದು ಸಾಧ್ಯ ಅಂತ ಹೇಳಿ ಅದನ್ನು ಮಾಡಿ ತೋರಿಸ್ತಾನಂತೆ. ಹಾಗಾಗಿ ಮೇಲಿನಿಂದ ಕೆಳಗಿನವರೆಗೆ ಕೆತ್ತಿಕೊಂಡು ಬಂದಂಥ ಅಪರೂಪದ ದೇವಸ್ಥಾನ. ಒಂದೇ ಒಂದು ತಪ್ಪು ಆಗೋ ಆಗಿಲ್ಲ ಅಂತಹ ಅಪರೂಪದ ಆಲಯ. ಮುಂದಿನ ಪ್ರಶ್ನೆ ಯಾರಿಗೆ? ತಮಗೆ. 3ನೇ ತಂಡಕ್ಕೆ ನೇರವಾದ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆ ಈಗ ಬಂತು. ಜಪಾನಿನ ಇಸೆಜಿಂಗು ಕಾಲಕಾಲಕ್ಕೆ ದೇವಾಲಯವನ್ನು ಮರು ನಿರ್ಮಿಸುವ ಪರಂಪರೆ. ಇದರ ಹೆಸರೇನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಈಗ ಬಂತು. ಆಪ್ಷನ್ 4 ಕಿತ್ಸುಂಗಿ. ಕಿನ್ಸುಗಿ ಆಯ್ಕೆ 4 ಅಂತ ಹೇಳ್ತಾ ಇದ್ದಾರೆ ತಂಡ 1. ಆಯ್ಕೆ 1 ಶಿಕೆನೆನ್ ಸೆಂಗು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಶಿಕೆನೆನ್ ಸೆಂಗು ಉತ್ತರ ಸರಿಯಾಗಿದೆ. 2 ಪುಸ್ತಕ, ಕಾಲದ ಕಥನ, ಸಂತೋಷ್ ಭದ್ರಾವತಿ ಬರೆದ ಕವಿತೆಗಳ ಕೃತಿ, ಡಾಕ್ಟರ್ ಲಕ್ಷ್ಮಣ್ VA ಬರೆದ ಅಪ್ಪನ ಅಂಗಿ ಎನ್ನುವ ಪುಸ್ತಕ. 2 ಪುಸ್ತಕವನ್ನು ಕೊಡ್ತಾ ಇದ್ದೇವೆ ತಂಡ 1ಕ್ಕೆ. ಏನಿದು ಇಸೆಜಿಂಗು ಅಂತ ಹೇಳ್ತಂದರೆ, ಬಹಳ ವಿಚಿತ್ರವಾದ ಆದರೆ ಅರ್ಥಪೂರ್ಣವಾದಂಥ ಪದ್ಧತಿ ಜಪಾನ್ ದೇಶದಲ್ಲಿ ಕಂಡುಬರುತ್ತೆ. ಇಸೆಜಿಂಗು ಅಂತ ಹೇಳ್ತಂದರೆ, ಒಂದು ದೇವಸ್ಥಾನವನ್ನು, ಮರದಿಂದ ಮಾಡಿರುವಂಥ ದೇವಸ್ಥಾನವನ್ನು ಕಟ್ತಾರೆ. ಆ ದೇವಸ್ಥಾನ 20 ವರ್ಷಗಳ ಮಾತ್ರ ಇರುತ್ತೆ. 20 ವರ್ಷಗಳಾದ ಮೇಲೆ ಆ ದೇವಸ್ಥಾನವನ್ನು ಬಿಚ್ಚಿಬಿಡ್ತಾರೆ. ಬಿಚ್ಚಿಬಿಟ್ಟು ಮತ್ತೆ ಹೊಸದಾಗಿ ಮರದಿಂದ ಆ ಒಂದು ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡಬೇಕು. ಇದು ಯಾಕಪ್ಪ ಕಟ್ಟಿರೋ ದೇವಸ್ಥಾನನ ಬಿಚ್ಚೋದಂತೆ ಮತ್ತೆ ಕಟ್ಟೋದಂತೆ, ಇದು ಯಾಕೆ ಅಂತ ಹೇಳ್ತಾರೆ. ಇದಕ್ಕೆ ತುಂಬ ಕಾರಣ ಇದೆ. ಒಂದು, ಶುದ್ಧತೆ ಮತ್ತು ನವೀಕರಣ. ಮರದ ದೇವಸ್ಥಾನ 20 ವರ್ಷಗಳಲ್ಲಿ ಹಾಳಾಗಿರಬಹುದು. ಅದನ್ನು ರಿಪೇರಿ ಮಾಡೋ ಬದಲು ಹೊಸದಾಗಿ ಮರು ನಿರ್ಮಾಣ ಮಾಡೋದು ಒಳ್ಳೆಯದು ಅಂತ ಅವರ ಅಭಿಪ್ರಾಯ. ಹಾಗೆಯೇ ಮರದ ಕಟ್ಟಡದ ಸಂರಕ್ಷಣೆ ಮಾಡಬೇಕಾದರೆ ಉತ್ತಮ ಮರಗಳನ್ನೇ ಬಳಸಬೇಕಾಗುತ್ತೆ. ಹಾಗಾಗಿ ಬದಲಾಯಿಸೋದು ಒಳ್ಳೆಯದು ಅಂತಾರೆ.
ಎಲ್ಲಕ್ಕಿಂತ ಮುಖ್ಯವಾದದ್ದು ತಂತ್ರಜ್ಞಾನ ವರ್ಗಾವಣೆ. ಆ ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ಏನು ಒಂದು ಟೆಕ್ನಾಲಜಿಯನ್ನು ಬಳಸ್ತಾ ಇದ್ರೋ ಆ ಬಳಸ್ತಾ ಇದ್ದಂಥ ಟೆಕ್ನಾಲಜಿ ಅವ್ರ ಜೊತೆನೇ ಹೋಗ್ಬಿಡಬಾರ್ದು. ಉದಾಹರಣೆಗೆ ಕೈಲಾಸ ದೇವಾಲಯವನ್ನು ಮೇಲಿಂದ ಕೆತ್ಕೊಂಡು ಬಂದ್ರಲ್ಲ, ಹೇಗೆ ಕೆತ್ಕೊಂಡು ಬಂದರು? ಈ ಕಂಪ್ಯೂಟರ್ ಯುಗದಲ್ಲೂ ನಾವು ಆ ರೀತಿ ಕೆತ್ತೋಕೆ ಸಾಧ್ಯವಾ ಅಂತ ಕೇಳುತ್ತಂದರೆ ಬಹಳ ಕಷ್ಟ, ಅನುಮಾನ. ಆದರೆ ಆ ತರಬೇತಿ ಮುಂದಿನ ತಲೆಮಾರಿಗೆ ವರ್ಗಾವಣೆ ಆಗಿದ್ದರೆ ಚೆನ್ನಾಗಿರ್ತಿತ್ತಲ್ವಾ? ಆ ಕೆಲಸ ಇಲ್ಲಿ ಮಾಡ್ತಿದ್ದಾರೆ. 20 ವರ್ಷ ಆದಮೇಲೆ ಮುಂದಿನ ತಲೆಮಾರು ಬಂದಾಗ ಅವ್ರಿಗೆ ಹೇಳ್ತಾರೆ, ನೋಡಿಪ್ಪ ಹೀಗೆ ಕಟ್ಟಬೇಕು ಈ ಮರದ ದೇವಸ್ಥಾನ, ಕಟ್ಟಿ ಅಂತ ಹೇಳಿ ಹೊಸ ಅನುಭವ ಅವರಿಗೆ ದೊರೆಯೋ ಹಾಗೆ ಮಾಡ್ತಾ ಇದ್ರಂತೆ. ಹಾಗೆಯೇ ಒಂದು ಶಿಸ್ತು ಇದು. ಈ ದೇವಸ್ಥಾನವನ್ನು 20 ವರ್ಷಕ್ಕೆ ಬದಲಾಯಿಸಬೇಕು ಅನ್ನೋದು ಒಂದು ಶಿಸ್ತು. ಆ ಶಿಸ್ತಿನ ಪರಿಪಾಲನೆಯನ್ನು ಮಾಡ್ತಾ ಇದ್ರಂತೆ. ಇಂತಹ ಒಂದು ಅಪರೂಪದ ಪ್ರವೃತ್ತಿ ಇವತ್ತಿಗೂ ಸಹ ಇದೆಯಂತೆ ಜಪಾನ್ನಲ್ಲಿ. ಈಗ ಪ್ರಶ್ನೆ ಮೊದಲನೇ ತಂಡಕ್ಕೆ ಬರ್ತಾ ಇದೆ. ತಮ್ಮ ಪ್ರಶ್ನೆ ಈಗ ಬಂತು. ಬೆಂಗಳೂರಿನ ಟಿಪ್ಪು ಸುಲ್ತಾನನ ಅರಮನೆಯನ್ನು ಯಾವ ಮರದಿಂದ ನಿರ್ಮಿಸಿದ್ದಾರೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಈಗ ಬಂತು. ಆಯ್ಕೆ 3 ಬೀಟೆ. ಆಯ್ಕೆ 3 ಬೀಟೆ ಅಂತ ಹೇಳ್ತಿದ್ದಾರೆ. ಹೌದಾ? ತಂಡ 2 ಶ್ರೀಗಂಧ. ಶ್ರೀಗಂಧ ಆಯ್ಕೆ 1 ಹೌದಾ? ಉತ್ತರವನ್ನು ನೋಡೋಣ. ಈಗ ಶ್ರೀಗಂಧದಿಂದ ಏನಾದರೂ ಅರಮನೆಯನ್ನು ಮಾಡಿದರೆ ಬೀಳ್ತಿದ್ರ ನಮ್ಮ ಗಂಧದ ಕಳ್ಳರು? ರಾತ್ರೋರಾತ್ರಿ ಇಡೀ ಅರಮನೆಯನ್ನೇ ಸಾಗಿಸ್ಬಿಟ್ಟಿರೋರು. ಇದು ತೇಗದ ಮರದಿಂದ ಮಾಡಿದರೆ ಬಹಳ ಅದ್ಭುತವಾದ ರಚನೆ. ಅದು 10 ವರ್ಷಗಳ ಸಮಯ ತಗೋತಾರಂತೆ ಈ ಮರದಿಂದ ಮಾಡಿದಂತಹ ಅರಮನೆಯನ್ನು ಪೂರ್ಣಗೊಳಿಸೋದಕ್ಕೆ. ಕರ್ನಾಟಕದಲ್ಲಿ ಇನ್ನೂ 2 ಕಡೆ ಮರದ ಅರಮನೆ ಇದೆ. ಯಾರು ಹೇಳ್ತೀರಿ? ಪುಸ್ತಕ ಕೊಡ್ತೇನೆ, ವಿಶೇಷ ಬಹುಮಾನ. ಮರದ ಅರಮನೆ ಇರುವಂಥ 2 ಸ್ಥಳಗಳು ಕರ್ನಾಟಕದಲ್ಲಿ ಎಲ್ಲೆಲ್ಲಿವೆ? ಒಂದು ಶಿವಮೊಗ್ಗದಲ್ಲಿದೆ. ಯಾರು ಕಟ್ಟಿಸಿದ್ದು? ಶಿವಮೊಗ್ಗ, ಶಿಸ್ತಿನ ಶಿವಪ್ಪ ನಾಯಕ. ಇನ್ನೊಂದು ಕೊಡಗಿನಲ್ಲಿದೆ. 4 ಮನೆ ಅಂತ ಕರೀತಾರೆ ಅದನ್ನು. ಸಾಧ್ಯವಾದರೆ ಈ ಮರದಿಂದ ಮಾಡಿರ್ತಕ್ಕಂಥ ಈ ಅರಮನೆಗಳನ್ನು ತಾವು ನೋಡಬಹುದು. ಈ ಟಿಪ್ಪು ಸುಲ್ತಾನನ ಈ ಬೇಸಿಗೆ ಅರಮನೆ ಏನಿದೆ, ಇದರಲ್ಲಿ ವರ್ಣಚಿತ್ರ ಎಲ್ಲ ಇತ್ತು. ಅದಕ್ಕೆ ಚಿನ್ನದ ರೇಖೆ ಹೊಡೆದಿದ್ರು, ಆಮೇಲೆ ನವರತ್ನಗಳನ್ನೆಲ್ಲ ಹುದುಗಿಸಿಟ್ಟಿದ್ರು, ಒಂದು ಸಿಂಹಾಸನವೂ ಇತ್ತು. ಹೀಗೆಲ್ಲ ಹೇಳುತ್ತೆ ಇತಿಹಾಸ. ಆದರೆ ಅವೆಲ್ಲ ಏನಾಯಿತು, ಯಾರದನ್ನು ಕದ್ದುಕೊಂಡು ಹೋದ್ರ ಅಥವಾ ಅಧಿಕೃತವಾಗಿ ವಿಲೇವಾರಿ ಮಾಡಿದ್ರ, ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿ ದೊರೀತಾ ಇಲ್ಲ. ಈಗ ಮುಂದಿನ ಪ್ರಶ್ನೆ. ಐಹೊಳೆಯ ದುರ್ಗಾ ದೇವಾಲಯದಲ್ಲಿ ಈ ದುರ್ಗಾ ಅನ್ನೋ ಹೆಸರಿದೆಯಲ್ಲ, ಆ ಹೆಸರಿನ ಅರ್ಥ ಏನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಈಗ ಬಂತು. ಕೋಟೆ ಅಥವಾ ದುರ್ಗದ ಸಮೀಪ. ಎಷ್ಟನೇದು? ಆಯ್ಕೆ 4 ಕೋಟೆ ಅಥವಾ ದುರ್ಗದ ಸಮೀಪ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. ಕೋಟೆ ಅಥವಾ ದುರ್ಗದ ಸಮೀಪ ಅನ್ನೋದು ಸರಿಯಾದ ಉತ್ತರ. 2 ಪುಸ್ತಕ ಕೊಡ್ತಾ ಇದ್ದೇವೆ. ಶುಭ ಹಾರೈಕೆ ಉಷಾ ನವರತ್ನರಾಮ್ ಬರೆದ ಕಾದಂಬರಿ ಕೃತಿ, ಜಯಂತಿ ಮಸು ಸುಲೋಚನಾ ಬರೆದಂಥ ಕೃತಿ. ತಂಡ 2 ತಮಗೆ 2 ಪುಸ್ತಕಗಳನ್ನು ಕೊಟ್ಟಿದ್ದೇನೆ. ಸಾಮಾನ್ಯವಾಗಿ ದುರ್ಗಾ ದೇವಾಲಯ ಅಂದ ಕೂಡಲೇ ಅಲ್ಲಿ ದುರ್ಗಾ ದೇವತೆ ಇದ್ದಾಳೆ, ಆ ದೇವತೆಯ ಹೆಸರಲ್ಲಿ ದೇವಾಲಯವನ್ನು ಕಟ್ಟಿದ್ದಾರೆ, ಹೀಗೆಲ್ಲ ನಾವು ಭಾವಿಸ್ತೇವೆ. ಆದರೆ ಈ ವಿಷಯದಲ್ಲಿ ಅದು ನಿಜ ಅಲ್ಲ. ಯಾಕಂದರೆ ನಮ್ಮಲ್ಲಿ ಒಂದು ಪದ್ಧತಿ ಇತ್ತು. ಏನು ಪದ್ಧತಿ ಅಂದರೆ, ಒಂದು ಕೋಟೆಯನ್ನು ಕಟ್ಟಿದಾಗ ಆ ಕೋಟೆಯನ್ನು ಕಾಯೋದಕ್ಕೆ ಒಂದು ರಣಚಂಡಿಯ ಆಲಯವನ್ನು ಕಟ್ತಾಯಿದ್ರು, ಹನುಮಂತನ ದೇವಸ್ಥಾನವನ್ನು ಕಟ್ತಾಯಿದ್ರು. ಅವರೆಲ್ಲ ರಕ್ಷಿಸ್ತಾರೆ ಅಂತ ನಮ್ಮ ನಂಬಿಕೆ. ಹಾಗೆಯೇ ಇಲ್ಲಿ ಬೇರೆ ಬೇರೆ ದೇವಸ್ಥಾನಗಳು ಇದ್ದಿರಬಹುದು ಆಗಿನ ಕಾಲದಲ್ಲಿ, ಆದರೆ ಕೋಟೆಗೆ ಹತ್ತಿರದಲ್ಲಿ ಇದ್ದಂಥ ದೇವಸ್ಥಾನ ಅನ್ನೋ ಅರ್ಥದಲ್ಲಿ ದುರ್ಗದ ಬಳಿ ಇರುವಂಥ ದೇವಸ್ಥಾನ ಅನ್ನೋದು ಕ್ರಮೇಣ ಜನರ ಬಾಯಲ್ಲಿ ಅದು ದುರ್ಗಾ ದೇವಾಲಯ ಅಂತ ಆಗೋಯ್ತು. ಆದರೆ ದುರ್ಗೆ ಅಲ್ಲಿ ಇಲ್ಲ ಅನ್ನೋದು ಮುಖ್ಯವಾದ ವಿಚಾರ. ತಮ್ಮ ಅವಕಾಶ ಈಗ ಬಂತು. ತಂಡ 3 ಪ್ರಶ್ನೆ. ರಾಜಸ್ಥಾನದ ಚಾಂದ್ ಬಾವಡಿಯಲ್ಲಿರುವ ನೀರು
ಹೊರಗಿನ ಉಷ್ಣಾಂಶಕ್ಕಿಂತ ಎಷ್ಟು ಡಿಗ್ರಿ ಕಡಿಮೆ ಇರುತ್ತೆ ಅಂತ ತಿಳ್ಕೋಬೇಕು ನಾವು. ಆಯ್ಕೆಗಳು ಈಗ ಬಂತು. ಸರ್ ಆಪ್ಷನ್ 3 5ರಿಂದ 6. ಆಯ್ಕೆ 3 5ರಿಂದ 6 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿದೆಯಾ ಉತ್ತರ? ಬಂತು ನೋಡಿ ಪರದೆ ಮೇಲೆ. 5ರಿಂದ 6 ಡಿಗ್ರಿ ಉತ್ತರ ಸರಿಯಾಗಿದೆ. ತಮಗೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪರಿಧಿ ಸುಧಾಮೂರ್ತಿ ಬರೆದಂಥ ಕಾದಂಬರಿ, ಇಜಯ ಪೂರ್ಣಿಮಾ ಮಾಳ್ಗಿ ಮನೆ ಬರೆದಂಥ ಕಾದಂಬರಿ. 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ ತಂಡ 3 ಅವರಿಗೆ. 13 ಮಹಡಿಯಷ್ಟು ಆಳವಾಗಿ ಇದೆಯಂತೆ ಈ ಒಂದು ಬಾವಿ. ರಾಜಸ್ಥಾನದ ಚಾಂದ್ ಬಾವಡಿ ಅಂತ ಕರೀತೇವೆ ಇದನ್ನು. ಬಾವಿ ಅನ್ನೋದನ್ನು ಹಿಂದಿಯಲ್ಲಿ ಬಾವಡಿ ಅಂತ ಅವರು ಕರೀತಾರೆ. 3500 ಮೆಟ್ಟಿಲು ಇದೆಯಂತೆ, ಇಳ್ಕೋತಾ ಹೋಗಬೇಕು. ಇದನ್ನು ನಿಜುಂಬ ವಂಶದ ರಾಜ ಚಂದ ಅನ್ನೋನು ಕಟ್ಟಿಸ್ತಾನೆ. ಹಾಗಾಗಿ ಚಾಂದ್ ಬಾವಡಿ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ಸುಮಾರು 8ನೇ ಶತಮಾನದಲ್ಲಿ ಈ ಬಾವಿಯನ್ನು ಕೆತ್ತಿಸಿರಬೇಕು ಅಂತ ಹೇಳ್ತಾರೆ. ಮೊಘಲರಿಗೆ ಏನನ್ನಿಸುತ್ತೋ ಏನೋ, ಈ 7 ಅಂತಸ್ತಿನ 13 ಅಂತಸ್ತಿನ ಬಾವಿ ಇತ್ತಲ್ಲ, ಅಲ್ಲಲ್ಲಿ ಒಳ್ಳೆ ಶಿಲ್ಪಕಲೆಗಳನ್ನೆಲ್ಲ ಕೆತ್ತಿದರೆ ಅದನ್ನೆಲ್ಲ ಒಡೆದಾಕಿದ್ದಾರಂತೆ. ಹಾಗಾಗಿ ಈ ಬಾವಿಯಲ್ಲಿ ಇಳಿತಾ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಬೇಸರವೂ ಸಹ ಆಗುತ್ತೆ. ಇದು ಇಲ್ಲಿ ವಿಶೇಷ ಏನು ಅಂತ ಹೇಳ್ತಂದರೆ, ಅಲ್ಲಿ ಸಾಮಾನ್ಯವಾಗಿ 45-50 ಉಷ್ಣತೆ ಇರುತ್ತೆ ಅಲ್ಲಿ. ಆದರೆ ಬಾವಿಯ ಒಳಗೆ ಬಾವಿಯ ನೀರಿನ ಉಷ್ಣತೆ ಎಷ್ಟು ಅಂತ ನೋಡ್ತಂದರೆ 5ರಿಂದ 6 ಡಿಗ್ರಿಯಷ್ಟು ಕಡಿಮೆ ಇರುತ್ತಂತೆ. ಆ ಕಡಿಮೆ ಇರೋದಕ್ಕೆ ನಾವು ಕೆಳಗೆ ಇಳಿಯೋದೇ ಕಾರಣ ಅಂತ ಹೇಳ್ತಾರೆ. ಆದರೆ ಈ ಇಂಜಿನಿಯರಿಂಗ್ ಸೂಕ್ಷ್ಮಗಳು 8ನೇ ಶತಮಾನದಲ್ಲಿ ಇದ್ದಂತಹವರಿಗೆ ಗೊತ್ತಿತ್ತು ಅನ್ನೋದು ಬಹಳ ರೋಚಕ ವಿಷಯ. ಇವತ್ತಿಗೂ ಸಹ ಆ ಬಾವಿ ಇದೆ, ನಾವು ಹೋಗಿ ಖಂಡಿತ ನೋಡಬಹುದು. 3 ತಂಡಗಳು ಹೇಗನ್ನಿಸ್ತು ಕ್ವಿಝು? ಇನ್ನೂ ಪ್ರಶ್ನೆಗಳನ್ನು ಕೇಳಿ ಸರ್ ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಉತ್ತರ ಅಂತ ತಾವು ಹೇಳ್ತೀರಿ. ಆದರೆ ಸಮಯ ಬೆನ್ನು ತಟ್ಟಿ ಹೇಳ್ತಾ ಇರುತ್ತೆ, ಬೇಗ ಮುಗಿಸಪ್ಪ ಅಂತ. ಅನಿವಾರ್ಯವಾಗಿ ಸ್ಪರ್ಧೆಯನ್ನು ಮುಗಿಸ್ಬೇಕಾಗಿದೆ. ಆದರೆ ಪುಸ್ತಕಗಳನ್ನು ಕೊಡುವ ಕೆಲಸ ನನ್ನ ಪಾಲಿಗೆ ಉಳಿದಿದೆ. ತಂಡ 1 ದಯವಿಟ್ಟು ಬನ್ನಿ. ತಂಡ 1 4 ಪುಸ್ತಕಗಳನ್ನು ಬಹುಮಾನವಾಗಿ ಪಡೆದಿದ್ದಾರೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ತಂಡ 2 ದಯವಿಟ್ಟು ಬನ್ನಿ. ತಮಗೆ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು ತಮಗೆ. ತಂಡ 3 ದಯವಿಟ್ಟು ಬನ್ನಿ. 2 ಸೊಗಸಾದ ಕಾದಂಬರಿ ತಮಗೆ ದೊರೀತಾ ಇದೆ. ಅಭಿನಂದನೆಗಳು. ಅಂಚೆ ಇಲಾಖೆಯ ವೈವಿಧ್ಯಮಯ ಸೇವೆಗಳು ಏನಿದೆ ಅದು ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡಬೇಕಾಗುತ್ತೆ. ಶಾಲೆಯ ಮೂಲಕವೂ ಮಾಡಿಕೊಡಬಹುದು, ಅಥವಾ ಅಪ್ಪ ಅಮ್ಮಂದರು ನೇರವಾಗಿ ತಮ್ಮ ಮಕ್ಕಳನ್ನು ಅಂಚೆ ಕಚೇರಿಗೆ ಕರ್ಕೊಂಡು ಬಂದು ಅಲ್ಲಿನ ಸೇವೆಗಳ ಪರಿಚಯವನ್ನು ಮಾಡಿಕೊಡಬಹುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.